ನಲ್ಲಿ ನಡೆದ ಒಂದು ಘಟನೆಯನ್ನು ನಾವು ಗಮನದಲ್ಲಿ ತೆಗೆದುಕೊಂಡಾಗ ಒಬ್ಬ ಸಚಿನ್ ಪಾಂಚಾಳ್ ಅಂತ ಗುತ್ತಿಗೆದಾರರು ಅವರು ಕೆಲವೊಂದು ನಮ್ಮ ಸಮಾಜದ ಮುಖಂಡರ ಮೇಲೆ ಒಂದು ಮುತ್ತಿ ಪತ್ರವನ್ನು ಬರೆಯುವಾಗ ಅವರ ಹೆಸರನ್ನು ಆ ಪತ್ರಿಕೆಯಲ್ಲಿ ಸೂಚಿಸಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಮಾಜದ ಕೆಲವೊಂದು ವ್ಯಕ್ತಿಗಳ ಮೇಲೆ ಬೇರೆ ಸಮಾಜದ ಮುಖಂಡರು ಅವ್ರು ಮಾರಣಾಂತಿಕ ಹಲ್ಲೆ ಮಾಡುವರಿದ್ದಾರೆ, ಅವರನ್ನು ಮರ್ಡರ್ ಮಾಡಬೇಕಂತ ಒಂದು ಪತ್ರಿಕೆಯಲ್ಲಿ ಅವರನ್ನು ಬರೆದಿಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಮಾತಾಡೋದು ವೀರಶೈವ ಸಮಾಜದ ಮುಖಂಡನ ಒಬ್ಬ ಸದಸ್ಯನಾಗಿ ನಾನು ಮಾತಾಡಬೇಕಂತ ತಮ್ಮ ಎದುರು ಬಂದು ಕೂತಿದ್ದೇನೆ. ನಮ್ಮ ಸಮಾಜದ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶರಣ್ಕುಮಾರ್ ಮೋದಿಯವರು ಮೊನ್ನೆ ತಮ್ಮ ಪತ್ರದಲ್ಲಿ ಬರೆಯುವಾಗ ಸಮಾಜದ ಇಬ್ಬರು ಮುಖಂಡರು ಮತ್ತು ಒಬ್ಬ ಮಠಾಧೀಶರು, ಒಬ್ಬ ಮುಖಂಡರು ಒಬ್ಬ ಮಠಾಧೀಶರು ಅವರ ಹೆಸರು ಪ್ರಸ್ತಾವನೆ ಆಗಿರೋದ್ರಿಂದ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಏನಂತಂದರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಮಾಜದಲ್ಲಿ ಹಿರಿಯರಿದ್ದಾಗ ಮಠಾಧೀಶರಿರ್ಬೋದು ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು, ಸಾಮಾನ್ಯ ಸದಸ್ಯರಾಗಿರ್ಬೋದು, ಅವರ ಮೇಲೆ ಏನೇ ಒಂದು ಆಪಾದನೆ ಬಂದಾಗ ಅಥವಾ ಅನಿವಾರ್ಯ ಕಾರಣಗಳಿಂದ ಅವ್ರ ಮೇಲೆ ಯಾರೇ ತೊಂದರೆ, ಜೀವದ ಭಯ ಇದ್ದಾಗ ಅಂಥವರಿಗೆ ಸಮಾಜ ಬೆಂಬಲ ಕೊಡಬೇಕು, ಸಮಾಜ ಅವ್ರ ಪರ ನಿಲ್ಲಬೇಕು. ಅವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜದ ವ್ಯಕ್ತಿಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರಿಗಳಾಗಿರ್ಬೋದು, ಅಂಥವರು ಸಂಕಷ್ಟದಲ್ಲಿ ಸಿಲುಕೊಂಡಾಗ ಅವರ ಬೆನ್ನೆಲುಬಿಗೆ ಈ ಸಮಾಜ ನಿಲ್ಲಬೇಕಂತ ಸಮಾಜ ನಿರ್ಮಾಣ ಸಂಘಟನೆಯನ್ನು ಮಾಡಿದ್ದಾರೆ. ಆದರೆ ಸಂಘಟನೆಯ ಉದ್ದೇಶ ಇಲ್ಲಿ ವಿಫಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಡಬಲ್ ಪತ್ರ ಮಾಡಿ ಆ ಕಡೆ ಚರ್ಚೆ ಬರಲಿ ನಾನು ಸ್ವಲ್ಪ ಮುಂದೆ ಬರಲಿ ಅಪ್ಪ ನೋಡೋಣ ಬರೋದಪ್ಪ ನೋಡೋಣ. ಹೇಳಿ ಓಕೆ ಜಾಗ್ರತೆ ನೋಡು ಕೊಡು